ರಾಜ್ಯದಲ್ಲಿ ಗ್ಯಾಸ್ ಗೀಸರ್ ಸೋರಿಕೆ ಪ್ರಕರಣಗಳು ಹೆಚ್ಚಾಗ್ತಿವೆ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದ ಘಟನೆಗಳು ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದ್ದು ತಾಯಿ ಮತ್ತು ಮಗು ಸಾವನ್ನಪ್ಪಿದ್ದಾರೆ. ಹಾಗಾದರೆ ಈ ಗ್ಯಾಸ್ ಗೀಸರ್ ಹೇಗೆ ವರ್ಕ್ ಆಗುತ್ತೆ ಮತ್ತು ಇದರ ಘಟನೆಗಳು ನಡೆಯುವುದಕ್ಕೆ ಏನು ಕಾರಣಗಳು ಮತ್ತು ಇದು ಸುರಕ್ಷಿತ ಕ್ರಮಗಳು ಏನು, ಇದಕ್ಕೆ ಅಲ್ಟರ್ನೇಟ್ ಏನು, ಈ ಎಲ್ಲ ವಿಷಯಗಳನ್ನು ಮಾತನಾಡುವುದಕ್ಕೆ ಎನರ್ಜಿ ಎಕ್ಸ್ಪರ್ಟ್ ಆದ ರಮೇಶ್ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ನಾನು ಮಾತಾಡಿಸ್ತೀನಿ. ಸರ್, ಮೊದಲಿಗೆ ನಮಸ್ಕಾರ. ಸರ್, ಇದು ಗ್ಯಾಸ್ ಗೀಸರ್ ಹೇಗೆ ವರ್ಕ್ ಆಗುತ್ತೆ ಸರ್? ಗ್ಯಾಸ್ ಗೀಸರ್ನಲ್ಲಿ ಗ್ಯಾಸ್ ಬರ್ನ್ ಆಗುತ್ತೆ. ಬರ್ನ್ ಆಗೋದ್ರಿಂದ ಕಾರ್ಬನ್ ಡೈಆಕ್ಸೈಡು ನಮಗೆ ಹೊರಗಡೆ ಹೊರಸೂಸುತ್ತೆ. ಈ ಕಾರ್ಬನ್ ಡೈಆಕ್ಸೈಡು ಕ್ಲೋಸ್ ರೂಮಲ್ಲಿ, ಬಾತ್ರೂಮಲ್ಲಿ ಗ್ಯಾಸ್ ಗೀಸರ್ ಇಟ್ಟಾಗ ಆಕ್ಸಿಜನ್ ನಮ್ಮ ರೂಮಲ್ಲಿ ಕಮ್ಮಿ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ. ಆ ಟೈಮ್ನಲ್ಲಿ ನಾವು ರೂಮ್ ಒಳಗೆ ಹೋದ ತಕ್ಷಣ ನಮಗೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗೋದ್ರಿಂದ ಗಿಡ್ಡಿನೆಸ್ ಬರುತ್ತೆ. ನಮಗೆ ಕಾರ್ಬನ್ ಡೈಆಕ್ಸೈಡ್ ಯಾವತ್ತು ಮನುಷ್ಯರಿಗೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದ ತಕ್ಷಣ ಗಿಡ್ಡಿನೆಸ್ ಬರುತ್ತೆ. ಹಾಗಾಗಿ ನಾವು ತಲೆ ಸುತ್ತಿ ಕೆಳಗಡೆ ಬೀಳೋ ಸಂಭವ ಜಾಸ್ತಿ ಇರುತ್ತೆ. ಅದೇ ರೀತಿ ನಾವು ಸ್ನಾನ ಮಾಡಬೇಕಾದ್ರೆ ಅಥವಾ ಮಾಡಿದ ಮೇಲೆ ಈ ಬಿಸಿನೀರಲ್ಲಿ ಸ್ನಾನ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಈ BP ಸ್ವಲ್ಪ ವೇರಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಮತ್ತು ನಮಗೆ ಎಲೆಕ್ಟ್ರೋಲೈಟ್ಸ್ ಬಾಡಿಲಿ ಕಮ್ಮಿ ಆಗುತ್ತೆ. ಮತ್ತು ನಮಗೆ ಬಾಯಾರಿಕೆ ಆಗ್ತಾಯಿರುತ್ತೆ. ಈಗ ಆಲ್ರೆಡಿ ಸುಸ್ತಾಗಿರುತ್ತೆ, ಬಿಸಿನೀರಲ್ಲಿ ಮಾಡಬೇಕಾದ್ರೆ ಆಲ್ರೆಡಿ ಸುಸ್ತಾಗಿರುತ್ತೆ. ಅದ್ರ ಜೊತೆಗೆ ಈ ಗ್ಯಾಸ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಆದಾಗ ಆದಷ್ಟು ಬೇಗ ನಾವು ಕೊಲೆಪ್ಸ್ ಆಗಿ ಕೆಳಗೆ ಬೀಳ್ತೀವಿ, ಗಿಡ್ಡಿನೆಸ್ ಬಂದು ಕೆಳಗೆ ಬೀಳ್ತೀವಿ. ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಸಹ ಆಗುತ್ತೆ. ಈ ರೀತಿ ಒಂದು ಸಂಭವ ಆಗುತ್ತೆ. ಸರ್, ಇವಾಗ ಪದೇ ಪದೇ ಕಂಟಿನ್ಯೂಸ್ ಆಗಿ 2-3 ಘಟನೆಗಳು ನಡೆದು ಸರ್, ಯಾಕೆ ಸರ್ ಕಂಟಿನ್ಯೂ ಘಟನೆ ಆಗ್ತಾಯಿದೆ ಅಂತ ಈ ರೀತಿ? ಇದು ಬಹುಶಃ ಇವರು ಗ್ಯಾಸ್ ಗೀಸರ್ಗಳ್ನ ಉಪಯೋಗಿಸೋದ್ರಿದೆಯಲ್ಲ, ಇದು ಭಾಳ ಚೀಪಾಗಿರೋಂಥದ್ದು ಗ್ಯಾಸ್ ಗೀಸರ್ಗಳ್ನ ತೊಗೊಳ್ತಾರೆ. ಒಳ್ಳೆ ಕ್ವಾಲಿಟಿ, ಒಳ್ಳೆ ವಾಲ್ವ್ ಇರೋಂಥದ್ದು, ಒಳ್ಳೆ ಪೈಪ್ಲೈನ್ ಇರೋಂಥದ್ದು, ಆ ಕ್ವಾಲಿಟಿ ಗ್ಯಾಸ್ ಗೀಸರ್ನ ಉಪಯೋಗಿಸೋದಿಲ್ಲ. ಇವೆಲ್ಲ ಲೀಕ್ ಆಗ್ತಿರುತ್ತೆ, ಗ್ಯಾಸ್ ಭಾಳ ಲೀಕ್ ಆಗ್ತಿರುತ್ತೆ. ಮತ್ತು ಕ್ಲೋಸ್ ರೂಮಲ್ಲಿ ಇರುತ್ತೆ. ನಾವು ಅದಕ್ಕೆ ಆದಷ್ಟು ನಾವು ಸಜೆಸ್ಟ್ ಮಾಡ್ತೀವಿ, ಯಾವತ್ತೂ ಗ್ಯಾಸ್ ಗೀಸರ್ನ ಬಾತ್ರೂಮ್ ಒಳಗಿಡಬೇಡಿ, ಹೊರಗಡೆ ಇಡ್ತೀವಿ ಅಂತ. ಅವ್ರಿಗೆ ಹೊರಗಡೆ ಇಡಲಿಕ್ಕೆ ಜಾಗ ಇಲ್ಲ ಅಂತಂದರೆ ಒಳಗಡೆ ವೆಂಟಿಲೇಷನ್ ಚೆನ್ನಾಗಿರಬೇಕು, ಆವಾಗ ಮಾತ್ರ ಇಡಿ ಅಂತ ಹೇಳ್ತೀವಿ. ಅದು ಇಡೋದಿಲ್ಲ. ಸೊ ಹಾಗಾಗಿ ಈ ಗ್ಯಾಸ್ ಲೀಕೇಜ್ ಜಾಸ್ತಿ ಆಗುತ್ತೆ. ಮತ್ತು ಒಳ್ಳೆ ಕ್ವಾಲಿಟಿ ISI ಮಾರ್ಕ್ ಇರೋವಂಥದ್ದು, ಅಪೂರ್ವವಾಗಿರೋವಂಥದ್ದು, ಆ ರೀತಿಯಾದ ಒಂದು ಒಳ್ಳೆ ಗ್ಯಾಸ್ ಗೀಸರ್ನ ಉಪಯೋಗಿಸ್ಬೇಕು. ಈ ಚೈನಾದಿಂದ ಇಂಪೋರ್ಟ್ ಆಗಿ ಚೀಪಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವನ್ನ ತಂದು ಯೂಸ್ ಮಾಡಬಾರ್ದು. ಇದು ಬಹಳ ಹಾನಿಕರ ನಮ್ಮ ಜೀವನಕ್ಕೆ. ಸರ್, ಈ ರೀತಿ ಘಟನೆ ಆಗಬಾರ್ದೆಂದು ಜನರು ಯಾವ ರೀತಿ ಸುರಕ್ಷಿತ ಕ್ರಮಗಳನ್ನು ಅವರು ಅಳವಡಿಕೆ ಮಾಡ್ಕೋಬೋದು ಸರ್? ಸುರಕ್ಷಿತ ಅಂದರೆ ಆದಷ್ಟು ಈಗ ನಮ್ಮಲ್ಲಿ ವಾಟ್ರ್ ಹೀಟ್ಗೆ ಸೋಲಾರ್ ಹೀಟ್ರ್ ಇದೆ, ಸೋಲಾರ್ ಹೀಟ್ರ್ ಉಪಯೋಗಿಸಿ. ಮತ್ತು ಎಲೆಕ್ಟ್ರಿಕಲ್ ಹೀಟ್ರ್ ಇದೆ, ಅದನ್ನು ಉಪಯೋಗಿಸಿ. ಗ್ಯಾಸ್ ಗೀಸರ್ ಏನಂತಂದರೆ ಈಗ ಸುಮಾರು ಜನಕ್ಕೆ ಸೋಲಾರ್ ಹೀಟ್ರ್ ಹಾಕ್ಕೊಳಕ್ಕಾಗೋದಿಲ್ಲ. ಅವ್ರ ಮನೆ ರೂಫ್ ಇರೋದಿಲ್ಲ. ಈ ಅಪಾರ್ಟ್ಮೆಂಟ್ಗಳು, ಚಿಕ್ಕ ಚಿಕ್ಕ ಮನೆಗಳಿದ್ದಾಗ ಅಲ್ಲಿ ತೊಂದರೆ ಇರುತ್ತೆ. ಅಂಥವ್ರು ಎಲೆಕ್ಟ್ರಿಕಲ್ ಕಾಸ್ಟ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಗ್ಯಾಸ್ ಗೀಸರ್ ಉಪಯೋಗಿಸ್ತಾರೆ. ಆದ್ದರಿಂದ ನೀವು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ನೋಡಿ ನಾವು ಗ್ಯಾಸ್ ಗೀಸರ್ನ ತೊಗೊಳ್ಳಿ. ಅದನ್ನು ಮಾತ್ರ ಉಪಯೋಗಿಸಿ. ಈ ಚೀಪನ್ನು ತೊಗೊಳಕ್ಕೆ ಹೋಗಬೇಡಿ. ತೊಗೊಂಡಾಗ ಈ ರೀತಿ ಹಾನಿಯಾಗುತ್ತೆ. ಗ್ಯಾಸ್ ಗೀಸರ್ ಉಪಯೋಗ ಮಾಡೋದ್ರಿಂದ ಆರೋಗ್ಯ ಮೇಲೂ ಕೂಡ ಪರಿಣಾಮ ಬೀಳುತ್ತೆ ಅಂತ ಚರ್ಚೆ ಇದೆ ಸರ್, ಅದರ ಬಗ್ಗೆ? ಹೌದು, ಅದು ಗ್ಯಾಸ್ ಗೀಸರ್ ಉಪಯೋಗಿಸೋದ್ರಿಂದ ಅದು ಕಂಟಿನ್ಯೂಸ್ ಕಾರ್ಬನ್ ಡೈಆಕ್ಸೈಡ್ ಲಿಮಿಟ್ ಆಗ್ತಾ ಇರುತ್ತೆ ರೂಮ್ ಒಳಗೆ. ನೀವು ಯಾವಾಗ ರೂಮ್ ಒಳಗೆ ಎಂಟರ್ ಆಗ್ತೀರಾ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ. ನಮ್ಮ ಬಾಡಿಗೆ ಯಾವಾಗಲೂ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿ ಆಕ್ಸಿಜನ್ ಕಮ್ಮಿ ಆಗ್ತಿದ್ದಂಗೆ ನಮ್ಮ ಬಾಡೀಲಿ ಎಲ್ಲ ರೀತಿಯ ಕೆಮಿಕಲ್ ವೇರಿಯೇಷನ್ ಆಗುತ್ತೆ. ಕಂಟಿನ್ಯೂಸ್ ನಾವು ಆ ರೂಮಲ್ಲಿ ಎಂಟರ್ ಆಗೋದ್ರಿಂದ ನಮಗೆ ನಮ್ಮ ದೇಹಕ್ಕೂ ಹಾನಿಕರ ಆಗುತ್ತೆ. ಎಸ್, ಏನು ಗ್ಯಾಸ್ ಗೀಸರ್ ಇರುತ್ತಲ್ಲ, ಬಾತ್ರೂಮ್ನಿಂದ ಒಳಗಡೆ ಇರಬೇಡ್ರಿ, ಹೊರಗಡೆ ಇಡಿ ಅಂತ ಎನರ್ಜಿ ಎಕ್ಸ್ಪರ್ಟ್ರಾದ ರಮೇಶ್ ಶಿವಣ್ಣ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.